ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಹೊಂಟಿದ್ದು ಓಟ್ ಹಾಕೋಕ್ಕೆ. ಸೊ ದಿಸ್ ಇಸ್ ಡೇ 9 ಆಫ್ ಮೈ 100 ವ್ಲಾಗ್ಸ್. ಸೊ ಇವತ್ತು ಓಟ್ ಇದ್ದಿದ್ದರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಓಟ್ ಹಾಕಕ್ಕೆ ಹೋಗ್ತಾ ಇದ್ದೆ. ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂದಮೇಲೆ ರೀಲ್ಸ್ ಅಂತೂ ಮಾಡಲೇಬೇಕಲ್ವ, ಅದಕ್ಕೆ ಅಂತ ರೀಲ್ಸ್ ಮಾಡಿದೆ. ಆಮೇಲೆ ಹೋಗಿ ಅಲ್ಲಿ ನನ್ನ ಪೋಲಿಂಗ್ ಬೂತಲ್ಲಿ ನಾನು ಓಟ್ ಹಾಕ್ಬಿಟ್ಟು ಬಂದೆ. ಅಪ್ಪ ಈ ಬಿಸಿ ಅಂತೂ ಸಖತ್ತಾಗಿದೆ. ಆ ಸೆಕೆ ತಡ್ಕೊಳಕ್ಕಾಗದೆ ಮನೆಗೆ ಬಂದ ತಕ್ಷಣ ಒಂದು ಗ್ಲಾಸ್ ಜ್ಯೂಸ್ ಕೊಡಿದೆ. ಆಮೇಲೆ ಅಮ್ಮ ಇದ್ದಿಲ್ಲ ಅಂತ ನಾನೇ ಅಕ್ಕಿ ರೊಟ್ಟಿ ಮಾಡ್ಕೋಬೇಕಾಯಿತು. ಸೊ ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಡೇ 6ದು ವ್ಲಾಗ್ ಡಿಲೀಟ್ ಮಾಡಿದ್ದೀರಾ, ಏನಕ್ಕೆ ಡೇ 6 ವ್ಲಾಗ್ ಡಿಲೀಟ್ ಮಾಡಿದ್ದೀರಾ ಅಂತ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ವೀಡಿಯೋದಲ್ಲಿ, ಸೊ ಅದಕ್ಕೆ ವೀಡಿಯೋನ ಡಿಲೀಟ್ ಮಾಡಿರೋದು. ಸೊ ಅದನ್ನು ಮತ್ತೆ ರೀಪೋಸ್ಟ್ ಮಾಡಿದ್ದೀನಿ, ಅದನ್ನು ಹೋಗಿ ವಾಚ್ ಮಾಡಿ. ಹೀಗೆ ನಾನು ಅನ್ಕೊತೀನಿ ತುಂಬ ಜನ ಅದನ್ನು ನೋಡಿದ್ದಿಲ್ಲ, ಸ್ವಲ್ಪ ಜನ ಅಷ್ಟೇ ನೋಡಿರೋದು. ಸೊ ಬೇಗ ಹೋಗಿ ಚಾನಲ್ಗೆ ನೋಡಿ. ಎಲ್ಲ ಡೇ 1 ಇಂದ ಡೇ 6ವರೆಗೂ ಹಾಕಿರೋ ಎಲ್ಲ ವ್ಲಾಗ್ಸ್ ನೋಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಅಕ್ಕಿ ರೊಟ್ಟಿ ಏನೋ ಚೆನ್ನಾಗಿ ಮಾಡಿದೆ, ಬಟ್ ಬೇಯಿಸೋಕೆ ಎತ್ತಿ ತವಾಗ ಹಾಕಬೇಕಾದ್ರೆ ಅದು ಚೆನ್ನಾಗಿ ಬಂದಿಲ್ಲ. ಬಟ್ ಆದರೂ ಸೆಕೆಂಡ್ ರೊಟ್ಟಿ ತುಂಬ ಚೆನ್ನಾಗೇ ಬಂತು, ಚೆನ್ನಾಗೇ ಹಾಕಿದೆ ನಾನು. ಸೊ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ನೋಡೋಣ ಎಷ್ಟು ಜನಕ್ಕೆ ಅಕ್ಕಿ ರೊಟ್ಟಿ ಇಷ್ಟ ಅಂತ. ಸೊ ಆಮೇಲೆ ಎಕ್ಸಾಮ್ಸ್ ಇದ್ದಿದ್ದ ಕಾರಣ ಎಕ್ಸಾಮ್ಸಿಗೆ ಓದ್ಕೊಂಡೆ. ಆಮೇಲೆ ಮಧ್ಯಾಹ್ನಕ್ಕೆ ಒಂದು ಎಗ್ ಬ್ರೆಡ್ ತಿಂದೆ. ದಟ್ಸ್ ಆಲ್ ಫಾರ್ ಟುಡೇ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲ ವ್ಲಾಗ್ಸ್ನೂ ವಾಚ್ ಮಾಡಿ. ನನ್ನ ವ್ಲಾಗ್ಸಲ್ಲಿ ಏನಾರ ಚೇಂಜಸ್ ಬೇಕಾ ಅಥವಾ ಮಿಕ್ಕಿದೇನಾದರೂ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ. ಬೈ ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.